ಲಿವರು ಮತ್ತು ಲಂಗ್ಸು ಬ್ರೈನಲ್ಲಿ ಸ್ವಲ್ಪ ಇದೆ. ಸ್ಟೆಪ್ ಹತ್ತಕ್ಕಾಗ್ತಿರ್ಲಿಲ್ಲ, ಭಾಳ ಟಯರ್ಡ್ ಆಗ್ಯಾರು. ಅವ್ರ ತಾಯಿಗಾಗಿತ್ತು, ಅವ್ರ ತಾಯಿಗೆ ಲಿವರ್ ಕ್ಯಾನ್ಸರ್ ಆಗಿತ್ತು. ಸುಮಾರು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಪುನರ್ಜನ್ಮ ಆಯುರ್ವೇದ ಕೇಂದ್ರ ಅಂತ ಇದೆ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಸ್ವಲ್ಪ ಅವ್ರಿಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಪರವಾಗಿಲ್ಲ ವಾಸಿ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಗಿದೆ. ನಮಸ್ತೆ ಮೇಡಮ್, ಮಂಜುನಾಥ್ ಅಂತ. ನಾವು ಪಿಣಿ ದಾಸಹಳ್ಳಿ ಮೇಡಮ್. ನಮ್ಮ ತಾಯಿ ಸಾವಿತ್ರಮ್ಮ ಅಂತ. ವಯಸ್ಸು ಬಂದು 67 ವರ್ಷ ಅವರಿಗೆ ಒಂದು ಟೈಮಲ್ಲಿ ಕೈಯಲ್ಲಿ ನೋವು ಬಂತು. ಹಾಗಾಗಿ ನಾವು ಅಲ್ಲಿ ಬೇರೆ ಹಾಸ್ಪಿಟಲ್ ತೋರಿಸಿದಾಗ ಮೋಸ್ಟ್ಲಿ ಬೇರೆ ಕಡೆ ಒಂದ್ಸರಿ ಬ್ಲಡ್ ಚೆಕಪ್ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಬೇರೆ ಕಡೆ ಮಾಡಿಸಿದಾಗ ಬೋನ್ ಕ್ಯಾನ್ಸರ್ ಅಂತ ಹೇಳಿದ್ರು. ಹಂಗಾಗಿ ಬೇರೆ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾವು ಚೆಕಪ್ ಮಾಡಿಸಿದ್ವಿ. ಅಲ್ಲಿ ಕಿಮೋ ಮತ್ತು ರೇಡಿಯೋ ಥೆರಪಿ ತಗೋಬೇಕು ಅಂದವರು. ಸುಮಾರು ತಗೊಂಡ್ವಿ, ಬಟ್ ಯಾಕೋ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಾಗಾಗಿ ಮೊನ್ನೆ ಸುಮಾರು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಪುನರ್ಜನ್ಮ ಆಯುರ್ವೇದ ಕೇಂದ್ರ ಅಂತ ಇದೆ ಅಂತ ಹೇಳಿದ್ರು. ಅದನ್ನ ನೋಡ್ಬಿಟ್ಟು ಮತ್ತೆ ನಾವು ಬಂದ್ವಿ ಲಾಸ್ಟ್ ಟೈಮು. ಈಗ ಆಲ್ರೆಡಿ ಎರಡು ಸರಿ ಆಗಿದೆ ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಕೊಟ್ಟು 2 ತಿಂಗಳಾದಮೇಲೆ ನಾವು ತೊಗೊಂಡ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ಸೋಕೆ ಹೇಳಿದ್ದಾರೆ. ಬ್ಲಡ್ ಚೆಕಪ್, ಬ್ಲಡ್ ಸ್ಕ್ಯಾನಿಂಗ್ ರಿಪೋರ್ಟು. ಹಾಗಾಗಿ ಮಾಡಿಸ್ಕೊಂಡು ಮತ್ತೆ ಡಾಕ್ಟರ್ ಹತ್ರ ಈಗ ತೋರಿಸಿದ್ವಿ. ಡಾಕ್ಟ್ರು ಒಳ್ಳೆ ಒಪಿನಿಯನ್ ಹೇಳಿದ್ರು. ಬೋನಲ್ಲಿರೋದು ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಏನಿಲ್ಲ. ಲಿವರು ಮತ್ತು ಲಂಗ್ಸು ಬ್ರೈನಲ್ಲಿ ಸ್ವಲ್ಪ ಇದೆ, ಅದಿನ್ನೂ ಎಕ್ಸ್ಟೆಂಡ್ ಆಗಿಲ್ಲ, ಇರೋದಷ್ಟೇ ಇದೆ. .5 ಇನ್ನೂ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಮಗೆ ಭಾಳ ಖುಷಿ ಆಯಿತು. ನಾವು ತೋರಿಸಿದ್ಕೂ ಒಂದು ಸಾರ್ಥಕ ಅಂತಿತ್ತು. ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋಕೆ ಹೇಳಿದ್ದಾರೆ. ಅವ್ರ ತಾಯಿಗಾಗಿತ್ತು, ಅವ್ರ ತಾಯಿಗೆ ಲಿವರ್ ಕ್ಯಾನ್ಸರ್ ಆಗಿತ್ತು. ಒಂದು ಪ್ರೈವೇಟ್ ಆಸ್ಪತ್ರೆ ತೋರಿಸ್ತಾ ಇದ್ವಿ. ಅಲ್ಲಿ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್, ರೇಡಿಯಾಲಜಿ ಮತ್ತು ಕಿಮೋ ಕೊಡ್ತಾ ಇದ್ರು. ತುಂಬ ವೀಕ್ ಆಗಿದ್ರು. ಅದಕ್ಕೆ ನಮ್ಗೆ ಇಲ್ಲಿ ತೋರ್ಸೋಕ್ಕಾಗಲ್ಲ, ಬೇಡ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತಿದ್ರು. ಇಲ್ಲಿ ಬಂದಮೇಲೆ ಸ್ವಲ್ಪ ಅವ್ರಿಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಪರವಾಗಿಲ್ಲ ವಾಸಿ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಗಿದೆ. ನೋಡ್ಬೇಕು ಮೇಡಮ್. ಅವಾಗ ಸ್ವಲ್ಪ ಸುಸ್ತಿದ್ರು, ಸ್ಟೆಪ್ ಹತ್ತಕ್ಕಾಗ್ತಿರ್ಲಿಲ್ಲ, ಭಾಳ ಟಯರ್ಡ್ ಆಗ್ಯಾರು. ಒಂದು ಸ್ಟೆಪ್ ಆಗ್ತಿದ್ದಂಗೆ ಸ್ವಲ್ಪ ಸುಧಾರಿಸ್ಕೋಬೇಕಾಯ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಸಾಧಾರಣ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದಾರೆ. ಆಮೇಲೆ ಅವ್ರ ಕೆಲಸ ಎಲ್ಲ, ಮನೆ ಕೆಲಸ ಎಲ್ಲ ಸಣ್ಣ ಪಟ್ಟದ್ದು, ಅಡುಗೆ ಮಾಡೋದು, ಬಟ್ಟೆ ವಾಶ್ ಮಾಡೋದು ಎಲ್ಲ ಮಾಡ್ತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂತಾರೆ, ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರು ಪರವಾಗಿಲ್ಲ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಇನ್ನೂ ಇದೆ, ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಮೇಡಮ್.